ತಿಳಿದಿರುವಂತೆ ನವೆಂಬರ್ 1, 1956ರಂದು ಕನ್ನಡ ಮಾತನಾಡುವ ಜನರಿದ್ದ ಪ್ರಾಂತ್ಯಗಳೆಲ್ಲ ಏಕೀಕರಣಗೊಂಡು ಉದಯವಾಗಿದ್ದೇ ಮೈಸೂರು ರಾಜ್ಯ. ಆನಂತರ ನವೆಂಬರ್ 1, 1973ರಂದು ಮೈಸೂರು ರಾಜ್ಯ ಕರ್ನಾಟಕವೆಂದು ಮರುನಾಮಕರಣಗೊಂಡಿತು. ಅದಾಗಿ ಇಲ್ಲಿಗೆ 51 ವರ್ಷ ಕಳೆದಿವೆ. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಈ ಸುವರ್ಣ ಸಂಭ್ರಮದ ಸಮಯದಲ್ಲಿ ಕನ್ನಡ ನಾಡಿನ ಸಂಸ್ಕೃತಿ, ಕಲೆ, ಭಾಷೆಯ ಜೊತೆಗೆ ಕರ್ನಾಟಕದ ಭವ್ಯ ಇತಿಹಾಸವನ್ನು ಕರ್ನಾಟಕ ವೈಭವ ಎಂಬ ವಿನೂತನ ಪ್ರಯೋಗದಲ್ಲಿ ಕನ್ನಡ ಸಂಘ ಅಣುಶಕ್ತಿ ಕೇಂದ್ರದ ಸದಸ್ಯರು ಪ್ರಸ್ತುತಪಡಿಸಲಿದ್ದಾರೆ. ಕನ್ನಡ ಎನೆ ಕುಣಿದಾಡುವುದೆನ್ನೆದೆ, ಕನ್ನಡ ಎನೆ ಕಿವಿ ನಿಮಿರುವುದು, ಕಾಮನ ಬಿಲ್ಲನ್ನು ಕಾಣುವ ಕವಿಯಳು ತೆಕ್ಕನೆ ಮನ ಮೈ ಮರೆಯುವುದು. ರಾಷ್ಟ್ರಕವಿ ಕುವೆಂಪು ಅವರ ಈ ಸಾಲುಗಳಂತೆ ಕನ್ನಡಿಗರಾದ ನಮಗೆ ನುಡಿ ಕನ್ನಡ, ನಡೆ ಕನ್ನಡ, ಉಸಿರು ಕನ್ನಡ. ಇಂತಹ ಕರ್ನಾಟಕಕ್ಕೊಂದು ಸುದೀರ್ಘವಾದ ಇತಿಹಾಸವಿದೆ. ಸಾಂಸ್ಕೃತಿಕ, ಧಾರ್ಮಿಕ ಪರಂಪರೆ ಇದೆ. ಅನೇಕ ರಾಜವಂಶಗಳು, ಮಹಾನ್ ಸಾಮ್ರಾಜ್ಯಗಳು ಈ ಕನ್ನಡ ನಾಡನ್ನು ಕಟ್ಟಿ ಬೆಳೆಸಿದ ಚರಿತ್ರೆ ಇದೆ. ಭಾರತೀಯ ಶಿಲ್ಪಕಲೆ, ವಾಸ್ತುಕಲೆ, ನೃತ್ಯ, ಸಂಗೀತ ಕ್ಷೇತ್ರಗಳಿಗೆ ಕನ್ನಡಿಗರ ಕೊಡುಗೆ ಅಪಾರ. ಆಚಾರ ವಿಚಾರ, ಆಹಾರ ಪದ್ಧತಿ, ಉಡುಗೆ ತೊಡುಗೆ ಹೀಗೆ ಪ್ರತಿಯೊಂದರಲ್ಲೂ ಕರ್ನಾಟಕಕ್ಕೆ ತನ್ನದೇ ಆದ ಪ್ರಾದೇಶಿಕ ಸೊಗಡಿದೆ. ಇಂತಹ ಹೆಮ್ಮೆಯ ನಾಡಿನ ಒಳಗೊಂದು ಸುತ್ತು ಹಾಕಿ ಬರೋಣವೇ? ಮೊದಲು ನಮ್ಮ ತಾಯಿ ನುಡಿಯಾದ ಕನ್ನಡ ಭಾಷೆಯ ಬಗ್ಗೆ ಒಂದಿಷ್ಟು ವಿಚಾರ. ಸಂಸ್ಕೃತ, ತಮಿಳಿನ ನಂತರ ಕನ್ನಡ ಭಾಷೆಯೇ ಅತ್ಯಂತ ಪ್ರಾಚೀನವಾದದ್ದು. ಅಂದರೆ ಸುಮಾರು 2000 ವರ್ಷಗಳಷ್ಟು ಹಳೆಯದು. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲೇ, ಅಂದರೆ ಅಶೋಕನ ಕಾಲದಲ್ಲೇ ಕನ್ನಡ ಮಾತನಾಡುವ ಜನರಿದ್ದರಂತೆ. ಆಗ ಕನ್ನಡ ಕೇವಲ ಆಡು ಭಾಷೆಯಾಗಿ ಮಾತ್ರ ಇತ್ತು. ಕನ್ನಡದ ಲಿಪಿಯು ಹುಟ್ಟಿರಲೇ ಇಲ್ಲ. ಆದರೆ 5ನೇ ಶತಮಾನದ ಹೊತ್ತಿಗೆ ಮೊದಲ ಕನ್ನಡ ದೊರೆಗಳಾದ ಕದಂಬರು ಮೊಟ್ಟ ಮೊದಲ ಬಾರಿಗೆ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಬಳಸಿದರಂತೆ. ಅವರು ಕನ್ನಡದಲ್ಲೇ ಕೆತ್ತಿಸಿರುವ ಶಾಸನಗಳು ಈಗಲೂ ಸಿಗುತ್ತವೆ. ಸ್ವತಂತ್ರ ಲಿಪಿಯನ್ನು ಹೊಂದಿದ ಕನ್ನಡ ಭಾಷೆ ಅಂದಿನಿಂದ ಇಂದಿನವರೆಗೂ ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಹೀಗೆ ಹಲವು ಹಂತಗಳಲ್ಲಿ ವಿಕಸನಗೊಳ್ಳುತ್ತಾ ಬೆಳೆದು ಬಂದಿದೆ. ಪಂಪ, ರನ್ನ, ಹರಿಹರ, ರಾಘವಾಂಕ, ಬಸವಾದಿ ಶರಣರು, ಕುಮಾರವ್ಯಾಸ, ಸರ್ವಜ್ಞ, ಕುವೆಂಪು, ಬೇಂದ್ರೆ, ಮಾಸ್ತಿ, ಕಾರಂತರು, DVG ಇನ್ನೂ ಅನೇಕರು ಕನ್ನಡ ಭಾಷೆಗೆ ಆಯಾ ಕಾಲಘಟ್ಟದಲ್ಲಿ ಹೊಸ ಹೊಸ ಆಯಾಮಗಳನ್ನು ಕೊಟ್ಟು ಬೆಳೆಸುತ್ತಾ ಬಂದಿದ್ದಾರೆ. 8 ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವ ಇಂತಹ ಶ್ರೀಮಂತ ಭಾಷೆಯನ್ನು ಬೆಳೆಸುವುದು, ಉಳಿಸುವುದು ಮತ್ತು ಬಳಸುವುದು ನಮ್ಮೆಲ್ಲರ ಕರ್ತವ್ಯ ಅಲ್ಲವೇ? ಬನ್ನಿ ಈಗ ಕನ್ನಡದ ಮೊದಲ ಪಾಠ ಆರಂಭಿಸಿಯೇ ಬಿಡೋಣ.